ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿರಬೇಕಂತ ಪ್ರತಿನಿತ್ಯ ನಾನು ಬೆಳೆದೆ ಪೂಜೆ ಪುನಸ್ಕಾರನ ನಾನು ಶಾಸ್ತ್ರ ಪ್ರಕಾರ ಮಾಡ್ತಾಯಿರ್ತೀನಿ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅದ. ಇವತ್ತು ಅಮಾವಾಸ್ಯೆ ದಿವಸ ಈ ಪೂಜೆನ ಮಾಡಿಬಿಟ್ಟು ನಿಮಗೊಂದು ವಿಡಿಯೋನ ಮಾಡಿ ಕೊಡ್ತಾಯಿದ್ದೀನಿ. ಇನ್ನೊಂದು, ಪ್ರತಿಯೊಂದು ನಾವು ವಿಗ್ರಹದಿಂದ ಏನು ಪೂಜೆ ಮಾಡ್ತೀವಿ ಅದರ ಮಹತ್ವ ನಾವು ತಿಳ್ಕೊಂಡು ಮಾಡೋದ್ರಿಂದ ಅದರಲ್ಲಿ ನಮಗೆ ಫಲ ಸಿಗ್ತದೆ. ಅದು ಆ ಭಗವಂತಗೆ ಅಂದರೆ ಡಿವೈನ್ ಎನರ್ಜಿಗೆ ನಮ್ಮ ಮನಸ್ಸು ನಮ್ಮ ಹೃದಯ ನಾವು ಕನೆಕ್ಟ್ ಆಗ್ತೀವಿ. ನಮಗೆ ಯಾವುದು ದೇವರು ಇಷ್ಟನೋ ಆ ದೇವರ ಆರಾಧನೆ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತದೆ. ಏನೋ ಯಾರೋ ಹೇಳಿದ್ರು ಅಂತ ಮಾಡೋದು ಅಲ್ಲ. ಅದರೊಳಗೆ ನಾವು ಪೂಜೆ ಪುನಸ್ಕಾರ ಮಾಡೋದ್ರಲ್ಲ ಯಾವುದೇ ಕಾರಣಕ್ಕೂ ಒತ್ತಾಯ ಅನ್ನೋಂಥದ್ದು ಇರಬಾರ್ದು. ನಮ್ಮ ಮನಸ್ಸಾಪೂರ್ವಕ ನಾವು ಆ ದೇವರ ಆರಾಧನೆ ಭಕ್ತಿನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಇನ್ನೊಂದು, ಇವತ್ತು ನಾನು ಈ ರಂಗೋಲಿನ ಹಾಕಿದ್ದೀನಿ. ಈ ರಂಗೋಲಿಯಲ್ಲಿ ಎರಡು ಮಿಕ್ಸ್ ಅದ. ಅಂದ್ರೆ ಇದು ಲಕ್ಷ್ಮೀ ಸರಸ್ವತಿ ರಂಗೋಲಿ ಅಂತ ಇದಕ್ಕೆ ಅಂತಾರ. ಈ ಲಕ್ಷ್ಮೀ ಸಂಬಂಧಪಟ್ಟಿದ್ದು ಈ ಕಮಲ ಹೂವು, ಅಂದ್ರೆ ಸರಸ್ವತಿಗೆ ಸಂಬಂಧಪಟ್ಟಿದ್ದು ಈ ಬಾತುಕೋಳಿ. ಇವೆರಡು ಸೇರಿಸ್ಬಿಟ್ಟು ನಾವು ದಿನ ರಂಗೋಲಿ ಹಾಕೋದ್ರಿಂದ ಅದರಿಂದ ನಮಗೆ ಲಕ್ಷ್ಮಿ ಹಾಗೂ ಸರಸ್ವತಿ ಎನರ್ಜಿ ಆ ಕೃಪೆ ನಮಗೆ ಸಿಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆವಾಗ ಈ ರಂಗೋಲಿನ ಹಾಕ್ತಾ ಇರ್ತೀನಿ. ಇದು ಲಕ್ಷ್ಮೀ ಸರಸ್ವತಿ ಎರಡೂ ಸೇರಿಸ್ಬಿಟ್ಟು ರಂಗೋಲಿ. ಈ ರಂಗೋಲಿ ಹಾಕಿಬಿಟ್ಟು ಇದರ ಮೇಲೆ ನಾವು ಲಕ್ಷ್ಮೀ ನಾರಾಯಣ ಅಂದರೆ ಈ ವೆಂಕಟೇಶ್ವರ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ವೆಂಕಟೇಶ್ವರ ತಿರುಪತಿಯಲ್ಲಿ ತನ್ನ ಲೀಲೆನ ಮುಗಿಸಿ ಲಕ್ಷ್ಮಿಗೇನು ಹೇಳ್ದ, ಕೋಲಾಪುರದಲ್ಲಿ ಹೋಗಿ ನೀನು ವಾಸ ಮಾಡು. ಕೋಲಾಪುರ ಮಹಾಲಕ್ಷ್ಮಿ ಸಾಕ್ಷಾತ್ ಆ ನಾರಾಯಣನ ಹೆಂಡತಿ, ಅಂದ್ರೆ ವೆಂಕಟೇಶ್ವರನ ಹೆಂಡತಿ. ಅವ ಲೀಲೆ ಮಾಡಿ ಈ ಕಲಿಯುಗದಲ್ಲಿ ಇದೇನು ನಮ್ಮಂಥ ಒಂದು ಯಾವುದಾದ್ರೂ ಹಣದ ಕಷ್ಟ ಇರ್ತದೆ, ಸಂಸಾರ ಕಷ್ಟ ಇರ್ತದೆ, ಒಂದು ರೋಗ ರುಜಿನಗಳ ಕಷ್ಟ ಇರ್ತದೆ, ಯಾವುದೇ ಒಂದು ಸಮಸ್ಯೆನ ಇತ್ತು ಅಂದ್ರೆ ನನ್ನ ಹತ್ರ ಬಂದು ಶರಣಾಗಿ ಬೇಡ್ಕೊಂಡವರಿಗೆ, ಹರಕೆನ ಕಟ್ಕೊಂಡವರಿಗೆ ಅವರ ಪ್ರತಿಯೊಂದು ಕಷ್ಟ ದೂರ ಮಾಡಿ ಸಂಕಟಹರಣ ವೆಂಕಟರಮಣ ಅಂತ ಹೇಳ್ದ. ಅದಕ್ಕೆ ನಾವು ಏನೇ ಲಕ್ಷ್ಮಿನ ಪೂಜೆ ಮಾಡಿದ್ರು ಅದ್ರ ಜೊತೆ ವೆಂಕಟೇಶ್ವರ ವಿಗ್ರಹ ಇರಲಿಕ್ಕೆ ಬೇಕು. ಆಮೇಲೆ ಬಾಜು ಗಣೇಶನ ವಿಗ್ರಹ ಇರಲಿಕ್ಕೆ ಬೇಕು. ಯಾವಾಗ ಗಣೇಶನ ಪೂಜೆ ಆಗ್ತದೋ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆ. ಲಕ್ಷ್ಮಿನ ಬಿಟ್ಟು ಗಣೇಶ ಯಾವತ್ತೂ ಇರೋದಿಲ್ಲ. ಅದಕ್ಕೆ ಆಮೇಲೆ ಇನ್ನೊಂದು, ಲಕ್ಷ್ಮೀ ನಾರಾಯಣ ದಿನವೂ ನಾವು ಪೂಜೆ ಮಾಡಬೇಕು. ಒಂದು ಸಣ್ಣ ವಿಗ್ರಹ ಆದರೂ ನಮ್ಮ ಮನೆಯಲ್ಲಿ ಇರಬೇಕು. ಯಾಕಂದ್ರೆ ನಮ್ಮ ಪ್ರತಿಯೊಂದು ಈ ಜಗದಾಗ ಎಷ್ಟು ಸಂಸಾರ ಅದಾವೋ ಆ ಸಂಸಾರಕ್ಕೆಲ್ಲ ಏನು ಅಗತ್ಯ ಅದನೋ ಅದನ್ನೆಲ್ಲ ಸಿಗ್ತಾ ಇರೋದು ಲಕ್ಷ್ಮೀನಾರಾಯಣ ಎನರ್ಜಿ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಈ ಊದಿನ ಕಡ್ಡಿ ತರಬೇಕಾದ್ರೆ ನಮಗೆ 50 ರೂಪಾಯಿ ಬೇಕು. ಆ 50 ರೂಪಾಯಿ ಯಾರಿಂದ ನಮಗೆ ಸಿಗುತ್ತದಂದ್ರೆ ಲಕ್ಷ್ಮೀನಾರಾಯಣ ಅನುಗ್ರಹ. ಈ 50 ರೂಪಾಯಿ ನಾವು ಕೊಟ್ಟಿವಿ, ಇದ್ರಾಗ ಎನರ್ಜಿ ಯಾರ್ದದ? ಲಕ್ಷ್ಮೀನಾರಾಯಣದದ. ಇನ್ನೊಂದು, ನಾವು ಹಣನ ಹ್ಯಾಂಗೆ ಉಪಯೋಗ ಮಾಡ್ಕೋತೀವಿ ಹಂಗೆ ಆ ಲಕ್ಷ್ಮೀನಾರಾಯಣ ಅನುಗ್ರಹ ನಮ್ಗೆ ಸಿಗ್ತದೆ. ನಾವು 10 ರೂಪಾಯಿ ಕೊಟ್ಟು ಒಂದು ರಂಗೋಲಿ ಪಾಕಿಟ್ ತಂದು ಈ ಥರ ನಾವು ರಂಗೋಲಿ ಹಾಕಿ ಭಗವಂತನ ಸೇವೆ ಮಾಡೋದ್ರಿಂದ ನಮಗೆ ಲಕ್ಷ್ಮೀನಾರಾಯಣ ಎನರ್ಜಿ ನಮಗೆ ಸಿಕ್ತು. ನಾವು ಎಲ್ಲರೂ ಹೋಗಿ ಅದೇ ಒಂದು 10 ರೂಪಾಯಿ ಯಾವುದಾದ್ರೂ ಬೇರೆದಕ್ಕೆ ನಾವು ಉಪಯೋಗ ಮಾಡಿ ಖರ್ಚು ಮಾಡಿದೀವಿ ಅನಾವಶ್ಯಕವಾಗಿ ಅಂದ್ರೆ ಅದಕ್ಕೆ ಯಾವತ್ತೂ ಎನರ್ಜಿ ಇರೋದಿಲ್ಲ. ಮೊದಲು ನಾವು ಭಗವಂತಗೆ ಸೇವೆಗೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡಿ ಮಿಕ್ಕಿದ್ದು ನಮಗೆ ವೈಯಕ್ತಿಕವಾಗಿ ಖರ್ಚು ಮಾಡೋದ್ರಿಂದ ಆ ಲಕ್ಷ್ಮೀನಾರಾಯಣ ಅನುಗ್ರಹ ನಮಗೆ ಸದಾ ಸಿಗ್ತದೆ. ನಮಗೆ ಭಾಳ ಹಣ ನಮ್ಮ ಹತ್ರ ಇತ್ತು ಅಂದರೆ ಲಕ್ಷ್ಮೀನಾರಾಯಣ ಅನುಗ್ರಹ ನಮ್ಮ ಹತ್ರ ಇರ್ತದಂತ ಯಾವತ್ತೂ ನೀವು ಅಂದ್ಕೊಳಕ್ಕೆ ಹೋಗಬೇಡ್ರಿ. ನಮಗೆ ಧುವಾದಿಂದ ಬಂದ ಹಣ, ಒಂದು ಹರಕೆಯಿಂದ ಬಂದ ಹಣ, ಆ ಭಗವಂತನ ಕೃಪೆಯಿಂದ ಸತ್ಯ ನ್ಯಾಯ ಪ್ರಾಮಾಣಿಕತೆಯಾಗಿರುವಂಥ ಹಣದಲ್ಲಿ ಇರುವಂಥ ಒಂದು ಸುಖ ಶಾಂತಿ ನೆಮ್ಮದಿ
ಬೇರೆ ಎದರಲ್ಲಿ ನಮಗೂ ಸಿಗಲ್ಲ. ಇವತ್ತು ನಮ್ಮ ದುಡ್ಡು ಆ ಭಗವಂತನ ಸೇವೆಗಾಗಿ ನಮಗೂ ಆ ದುಡ್ಡು ಅವ್ರ ಹತ್ರ ಹೊಂಟದಂದ್ರೆ ತಿಳ್ಕೊರಿ, ಆ ಭಗವಂತನ ವಾಸ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಅದ ಅಂತ ನಾವು ತಿಳ್ಕೋಬೇಕು. ಇನ್ನೊಂದು, ಈ ಪಾರ್ವತಿ ಪರಮೇಶ್ವರದ ವಿಗ್ರಹ ಸದಾ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡ್ತಾ ಇರಬೇಕು. ನಮ್ಮ ಎಷ್ಟು ಕಣ್ಣಿಗೆ ಕಾಣ್ತದ, ಎಷ್ಟು ಜನರ ಜನ್ಮ ಆಗ್ಯದ, ಆ ಜನ್ಮಕ್ಕೆ ಅವರೇ ಕಾರಣ. ಪ್ರತಿಯೊಂದು ಅವ ಭಿಕ್ಷುಕನೇ ಆಗಿರಲಿ, ಹುಚ್ಚನೇ ಆಗಿರಲಿ, ಅವ ಎಂಥವನೇ ಆಗಿರಲಿ, ಅದರ ವಂಶ ಅಂದ್ರೆ ಒಂದು ಈ ಪ್ರಪಂಚದಾಗ, ಈ ಬ್ರಹ್ಮಾಂಡದಾಗ ಯಾರೇ ಜನ್ಮ ಆಗಿರಲಿ, ಎಂಥವ್ರದೇ ಇರಲಿ, ಒಂದು ದೊಡ್ಡ ಶ್ರೀಮಂತರದ ಹಿಡ್ಕೊಂಡು ಒಬ್ಬ ಭಿಕ್ಷುಕ ಹಿಡ್ಕೊಂಡು ಒಂದು ಜೀವನ ಜೀವಿಸ್ತಾ ಇದ್ದಾನೆ ಅಂದ್ರೆ ಆ ಪಾರ್ವತಿ ಪರಮೇಶ್ವರ. ಇವತ್ತು ನಮ್ಮ ತಾಯಿ ತಂದೆ ತೀರ್ಕೊಂಡ ತಕ್ಷಣ ನಾವು ಅವ್ರ ಸೇವೆ ಮಾಡೋಕ್ಕಾಗಲ್ಲ, ಇರೋ ತನಕ ಅವ್ರ ಜೊತೆ ನಾವು ಜೀವನ ಮಾಡ್ತೀವಿ. ಆದರೆ ಅವರು ಪ್ರತಿರೂಪವಾಗಿ ನಾವು ಏನು ಪಾರ್ವತಿ ಪರಮೇಶ್ವರದ ನಾವು ಏನು ಆರಾಧನೆ ಪೂಜೆ ಪುನಸ್ಕಾರ ನಾವು ಮಾಡ್ತೀವಿ, ಅದು ಹೋಗಿ ನಮ್ಮ ಪಿತೃಗಳಿಗೆ ಮುಟ್ಟುತ್ತದೆ. ಈ ಪಾರ್ವತಿ ಪರಮೇಶ್ವರ ನಮ್ಮ ವಿಗ್ರಹದಿಂದ ಸದಾ ಶಿವಶಕ್ತಿ ನಾವು ಪೂಜೆ ಮಾಡೋದ್ರಿಂದ ಬರೀ ಶಿವನ ಪೂಜೆ ಮಾಡೋದು ಅಲ್ಲ, ಬರೀ ಪಾರ್ವತಿನ ಪೂಜೆ ಮಾಡೋದಲ್ಲ. ಪಾರ್ವತಿನ ಪೂಜೆ ಮಾಡಿದ್ರೆ ದುರ್ಗೆಗೆ ಹೋಗಿ ಮುಟ್ಟದಾಗೆ. ಆಕಿಂದು 10 ಅವತಾರ ಅದ. 10 ಅವತಾರದಲ್ಲಿ ನಮ್ಮ ಸಂಸಾರದಲ್ಲಿ ನಾವು ಪಾರ್ವತಿ ಪೂಜೆ ಮಾಡೋದ್ರಿಂದ ಭಾಳನೇ ನಮಗೆ ಲಾಭ ಇರ್ತದೆ. ಯಾಕಂದ್ರೆ ಆಕೆ ಶಾಂತ ಸ್ವರೂಪಳೆ ಇರ್ತಾಳೆ. ಏನೇ ಒಂದು ತಪ್ಪು ಮಾಡಿದ್ರು ಆಕೆ ಕ್ಷಮಾ ಮಾಡೋ ಬುದ್ಧಿ ಅಂದ್ರೆ ಕ್ಷಮಾ ಮಾಡುವಂಥ ಶಕ್ತಿ ಆ ತಾಯಿ ಹತ್ರ ಇರ್ತದೆ. ಯಾಕಂದ್ರೆ ನಾವು ಆಕಿನ ಮಕ್ಕಳು. ಅದಕ್ಕೆ ಈ ಶಿವ ಪಾರ್ವತಿ ಗಣೇಶನ ಪೂಜೆ ಮಾಡೋದ್ರಿಂದ ನಮಗೆ ಆ ಒಂದು ತಾಯಿ ತಂದೆ ಒಂದು ನಮ್ಮ ಹತ್ರನೇ ಅದಾರ ಅನ್ನೋಂಥ ಒಂದು ಭಾಸ ಆಗ್ತದೆ. ನಮ್ಮ ವಂಶದಲ್ಲಿ ಅಭಿವೃದ್ಧಿ ಸರಿಯಾಗಿ ಇರ್ತದೆ. ನಮ್ಮ ವಂಶ ಸರಿಯಾದ ರೀತಿಯೇ ಮುಂದುವರ್ಕೊಂಡು ಹೋಗ್ತದೆ. ಆಮೇಲೆ ಇದು ನಮ್ಮ ಮನೆ ದೇವರು ರೇವಣಸಿದ್ದೇಶ್ವರ, ಅವ್ರದ್ದೊಂದು ವಿಗ್ರಹ ಇಟ್ಟು ನಾನು ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀನಿ. ಆಮೇಲೆ ಇನ್ನೊಂದು, ಈ ಒಂದು ಏನದಲ್ಲ ಶ್ರೀಚಕ್ರ, ಈ ಶ್ರೀಚಕ್ರ ಮಾಡೋದ್ರಿಂದ ಇದರಲ್ಲಿ ಒಂದೇ ದೇವರ ವಾಸ ಇಲ್ಲ, ಪ್ರತಿಯೊಂದು ದೇವರ ವಾಸ ಅದ. ಅದು ಶ್ರೀಚಕ್ರ ಬಗ್ಗೆ ಹೇಳಬೇಕಾದ್ರೆ ಒಂದು ದೊಡ್ಡ ವಿಡಿಯೋನ ನಾವು ಮಾಡಬೇಕಾಗ್ತದೆ. ಈ ಶ್ರೀಚಕ್ರ ನಾವು ಪೂಜೆನ ಮಾಡೋದ್ರಿಂದ ಆ ಲಲಿತಾ ಪರಮೇಶ್ವರಿಗೆ, ದುರ್ಗಾ ಮಾತೆಗೆ ಹೋಗಿ ಎನರ್ಜಿನ ಮುಟ್ಟುತ್ತದೆ. ನಾವು ಒಂದು ದೊಡ್ಡದು ಅಂದ್ರೆ ಈ ದೇವಿ ಮಾತನ್ನು ನಾವು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆಕಿನ ಎನರ್ಜಿ ಭಾಳನೇ ಇರ್ತದೆ. ಆ ಎನರ್ಜಿ ತಕ್ಕಂಗೆ ನಾವು ನಡ್ಕೊಳ್ಳೋಂಥ ಶಕ್ತಿ ನಮ್ಮ ಹತ್ರ ಬೇಕಲ್ಲ. ಅದಕ್ಕೆ ದೇವಸ್ಥಾನದಲ್ಲಿ ಹೋಗಿ ನಾವು ಆರಾಧನೆ ಮಾಡಿ ದರ್ಶನ ಮಾಡಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರೋದ್ರಿಂದ ಭಾಳನೇ ಒಳ್ಳೆಯದು. ಅದಕ್ಕೆ ನಾವು ಈ ಶ್ರೀಚಕ್ರ ಎಲ್ಲಿ ಇರ್ತದೋ ಅಲ್ಲಿ ಲಕ್ಷ್ಮೀ ವಾಸ ಇರ್ತದೆ. ಮೇನ್ ಶ್ರೀಚಕ್ರದಲ್ಲಿ ಲಕ್ಷ್ಮೀ, ಸರಸ್ವತಿ, ದುರ್ಗೆ, ಪಾರ್ವತಿ, ನಾರಾಯಣ, ಶಿವ, ಗಣೇಶ ಪ್ರತಿಯೊಂದು ಈ ಒಂದು ಶ್ರೀಚಕ್ರ ಪೂಜೆ ಮಾಡೋದ್ರಿಂದ ಮೊದಲು ನಮಗೆ ಏನು ಸಿಗ್ತದಂದ್ರೆ ಆರೋಗ್ಯ ಭಾಗ್ಯನ ಸಿಗ್ತದೆ. ಈ ಶ್ರೀಚಕ್ರ ನಾವು ಮನೆಯಲ್ಲಿ ತಂದು ಇಟ್ಕೋಬೇಕಾದ್ರೆ ಮೊದಲು ನಾವು ಸಂಕಲ್ಪ ಮಾಡಿಕೊಂಡಿರಬೇಕು. ನಾವು ಏನು ಮೊದಲು ಬೇಕು, ನಮಗೆ ಹಣ ಬೇಕಾ, ಆರೋಗ್ಯ ಬೇಕಾ, ನಮಗೆ ಸಂತಾನ ಬೇಕಾ, ನಮಗೆ ಏನು ಬೇಕು ಅಂದ್ರೆ ಸಂಕಲ್ಪ ಮೊದಲು ನಮಗೆ ಏನು ಬೇಕು ಅನ್ನೋಂಥದ್ದು ನಾವು ಡಿಸೈಡ್ ಮಾಡಿ ಇಟ್ಕೊಂಡು ಈ ಶ್ರೀಚಕ್ರನ ನಾವು ಮೊದಲು ಮನೆಯಲ್ಲಿ ತಂದು ಅದನ್ನು ಸ್ಥಾಪನೆ ಮಾಡಬೇಕು. ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಎಲ್ಲಕ್ಕಿಂತ ಮೊದಲು ನಮ್ಮ ಜೀವನದಾಗ ಏನು ಬೇಕಂದ್ರೆ ನಮ್ಗೆ ಆರೋಗ್ಯ ಭಾಗ್ಯ ಬೇಕು. ನಮ್ಮ ಶರೀರ ಸ್ವಸ್ಥ ಇತ್ತು, ಆರೋಗ್ಯವಿತ್ತು ಅಂದ್ರೆ ನಾವು ಎಲ್ಲನೇ ಮಾಡೋಕ್ಕಾಗ್ತದೆ. ಅದ್ರ ಹಿಂದೆ ಏನು ಬೇಕಂದ್ರೆ ಹಣ ಬೇಕು. ನಮ್ಮ ಸಂಸಾರಕ್ಕೆ ಏನೇ ಬೇಕು ಅಂದ್ರೆ ಪ್ರತಿಯೊಂದು ಜೀವಿಸ್ಬೇಕಂದ್ರೆ ಹಣ ಬೇಕು. ಮೂರನೇದಾಗ ಪ್ರೀತಿ ಬೇಕು. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಗಂಡ ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ನಮ್ಮದು ಒಂದು ರಿಲೇಷನ್ಶಿಪ್ದಲ್ಲಿ, ನಮ್ಮದು ಒಂದು ಎಲ್ಲದರಲ್ಲಿ ಒಂದು ಪ್ರೀತಿ ಅನ್ನೋವಂಥದ್ದು ಒಂದು ನಮಗೆ ಬೇಕು. ನಮ್ಮ ಜೀವನದಾಗ ಏನು ಮುಖ್ಯ ಅಂದ್ರೆ ಮೊದಲು ಆರೋಗ್ಯ, ಎರಡನೇದು ಹಣ, ಮೂರನೇದು ರಿಲೇಷನ್ಸ್ ಅಂದ್ರೆ ಪ್ರೀತಿ. ಇದನ್ನೆಲ್ಲ ನಮಗೆ ಬೇಕು. ಅದಕ್ಕೆ ನಾವು ದಿನನಿತ್ಯ ಈ ಶ್ರೀಚಕ್ರ ಪೂಜೆ ಮಾಡೋದ್ರಿಂದ ನಮಗೆ ಆ ಭಗವಂತನ ಎನರ್ಜಿ ಸದಾ ಇರ್ತದೆ. ನಮಗೆ ಇನ್ನೊಂದು ಹೇಳ್ತೀನಿ, ಈ ಶ್ರೀಚಕ್ರ ಯಾರ ಮನೆಯಲ್ಲಿ ಇರ್ತದೋ ಅಲ್ಲಿ ಮಾಟ ಮಂತ್ರ, ಈ ದುಷ್ಟ ಜನರ ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ಯಾವತ್ತೂ ಇದು ಪ್ರವೇಶ ಮಾಡಿಬಿಡಲ್ಲ. ಅವರು ನಮಗೇನು ಕೆಟ್ಟದ್ದು ಮಾಡಬೇಕು ಅಂತ ಅಂತಾರೋ, ಕೆಟ್ಟದ್ದು ನಮ್ಮ ಬಗ್ಗೆ ವಿಚಾರ ಮಾಡ್ತಾರೋ ಅದು ರಿಟರ್ನ್ ಅವರಿಗೆ ಹೋಗಿ ಮುಟ್ತದೆ. ಈ ಶ್ರೀಚಕ್ರ ಬಗ್ಗೆ ಬೇಕಾದರೆ ನೀವು ಎಷ್ಟೋ ವಿಡಿಯೋಗಳದಾವ, ಅದು ಹೋಗಿ ಪೂರಾ ನೋಡಿರಿ. ನನಗೆ ಎಷ್ಟು ಗೊತ್ತಿತ್ತು ಅದನ್ನು ನಾನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮನೆ ಸದಾ ಸುರಕ್ಷಿತವಾಗಿರಬೇಕು, ನಾವು ಸುರಕ್ಷಿತವಾಗಿರಬೇಕು. ನಾವು ಮಾಡುವಂಥ ಕೆಲಸಗಳಿಗೆ ಯಾವುದೂ ಅಡೆತಡೆ ಬರಬಾರ್ದು.
ನನಗೆ ಸಕ್ಸಸ್ ಸಿಗಬೇಕು, ನಮ್ಮ ಮಾಡೋಂಥ ಕೆಲಸದಲ್ಲಿ ಜಯ ಸಿಗಬೇಕು. ಯಾಕಂದರೆ ಇನ್ನೊಬ್ಬರ ಬುದ್ಧಿ ನಮ್ಮ ಬುದ್ಧಿ ಎರಡೂ ಸೇಮ್ ಇರೋದಿಲ್ಲ. ಅದಕ್ಕೆ ಈ ಶ್ರೀಚಕ್ರ ಬೇಕಾದರೆ ನೀವು ಎಷ್ಟೋ ವಿಡಿಯೋಗಳದಾವ, ಆ ವಿಡಿಯೋನ ಎಲ್ಲಾದರೂ ಶ್ರೀಚಕ್ರ ಅಂತ ಹೊಡೆದು ನೋಡ್ರಿ, ಎಷ್ಟೋ ವಿಡಿಯೋ ಬರ್ತಾವೆ. ವಿಡಿಯೋದಾಗ ಅದ್ರ ಬಗ್ಗೆದಾಗ ನೀವು ತಿಳ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೂ ಅನುಕೂಲ ಇರ್ತದೆ. ಈ ಶ್ರೀಚಕ್ರ ಇದ್ದ ಜಾಗದಾಗ ನಮಗೆ ಯಾರು ಏನೂ ಒಂದು ಕೂದಲು ಎಳಿ ನಮಗೇನು ಮಾಡೋಕ್ಕಾಗಲ್ಲ. ಆ ಭಗವಂತನ ಶಕ್ತಿ ಪ್ರತಿಯೊಂದು ಈ ಎಲ್ಲದ್ರಾಗದ. ಬೇಕಾದರೆ ದೊಡ್ಡ ದೊಡ್ಡ ದೇವಸ್ಥಾನದಾಗ ಶ್ರೀಚಕ್ರ ಅದಾನೆ. ಅದಕ್ಕೆ ನಾವು ಮಾಡೋದ್ರಿಂದ ಆಮೇಲೆ ರಾಧೆ ಕೃಷ್ಣನ ಪ್ರೀತಿ ನಮಗೆ ಸಿಗಬೇಕಾದ್ರೆ ಮೊದಲು ರಾಧಾರಾಣಿ ಚರಣ ಕಮಲನ ನಾವು ಪೂಜೆ ಮಾಡಬೇಕು. ಆಕೆದೊಂದು ಫೋಟೋ ಇಟ್ಟು ನಾವು ದಿನನಿತ್ಯ ಪೂಜೆ ಮಾಡೋದ್ರಿಂದ ಶ್ರೀಕೃಷ್ಣನ ಪ್ರೀತಿ, ಶ್ರೀಕೃಷ್ಣ ಅನುಗ್ರಹ ನಮಗೆ ಆಗ್ತದೆ. ಯಾಕಂದ್ರೆ ಶ್ರೀಕೃಷ್ಣ ಆಹ್ಲಾದಿನಿ ಶಕ್ತಿನೇ ಈ ರಾಧೆ ರಾಣಿ. ಶ್ರೀಕೃಷ್ಣನ ಶಕ್ತಿ ಅಂದ್ರೆ ಆಕಿನ ಅವನ ಬಲಾನೇ ಈ ರಾಧೆ. ಅದಕ್ಕೆ ನಾವು ಏನು ಮಾಡಬೇಕು, ಈ ಪೂಜೆ ಮಾಡೋದ್ರಿಂದ ನಮಗೆ ಸುಖ ಶಾಂತಿ ನಮ್ಮ ಮನೆಯಲ್ಲಿ ಎಲ್ಲ ಥರ ಇರ್ತದೆ. ಪ್ರತಿಯೊಂದು ಹಿಂದೆ ಒಂದೊಂದು ಶಕ್ತಿ ಇರ್ತದೆ. ನಾವು ಎಲ್ಲನೂ ತಿಳ್ಕೊಂಡು ಮಾಡೋದ್ರಿಂದ ಅದ್ರ ಎನರ್ಜಿಗೆ ನಮಗೆ ಕನೆಕ್ಟ್ ಆಗ್ತದೆ. ಇನ್ನೊಂದು ನಮಗೆ ಯಾವ ದೇವ್ರ ಅನುಗ್ರಹ ಆಗ್ತದೆ ಅವರು ಆರಾಧನೆ ಮಾಡೋಕ್ಕೆ ನಮಗೆ ಮಾತ್ರ ಅದ್ರ ಅಧಿಕಾರ ಸಿಗ್ತದೆ. ಸುಮ್ಮನೆ ನಾವು ಯಾವುದಾದ್ರೂ ಮಾಡ್ತೀನಿ ಅಂತ ಹೋದರೆ ನಮ್ಮ ಕೈಲಿ ಆಗೋದಿಲ್ಲ. ಯಾಕಂದ್ರೆ ಆ ಅನುಗ್ರಹ ಆಗಿರಬೇಕು, ನಾವು ಮಾಡಬೇಕು, ಆವಾಗ ಅದಕ್ಕೆ ಕನೆಕ್ಟ್ ಆಗ್ತದೆ. ಇನ್ನೊಂದು ಹೇಳಬೇಕಂದ್ರೆ ಈ ಲಿಂಗನ ನಾನು ಯಾವುದು ಮಾಡಿದ್ದೀನಿ ಅಂದ್ರೆ, ನಾನು ಇದು ಲಿಂಗ ಏಕಾದಶಿ ಅಂದರೆ ಶಿವನ ಏಕಾದಶಿ ದಿವಸ ನಾನು ಇದು ತುಳಸಿ ಮಣ್ಣಿನಿಂದ ಈ ಒಂದು ಲಿಂಗನ ಮಾಡಿಬಿಟ್ಟು ನಾನು ಮುಂದಿನ ಏನು ಏಕಾದಶಿ ಬರ್ತದಲ್ಲ ಶಿವನ ಶಿವರಾತ್ರಿ ಏಕಾದಶಿ, ಅಲ್ಲಿವರೆಗೆ ನಾನು ಇದನ್ನು ಪೂಜೆ ಮಾಡಿಬಿಟ್ಟು ಆ ಶಿವನ ಶಿವರಾತ್ರಿ ಏಕಾದಶಿ ದಿವಸ ಮತ್ತೆ ಬದಲಾಯಿಸಿ ಮತ್ತೊಂದು ಇದನ್ನು ವಿಸರ್ಜನೆ ಮಾಡಿ ಮತ್ತೊಂದು ಇದ್ರ ಜಾಗದಲ್ಲಿ ಇಟ್ಟು ದಿನನಿತ್ಯ ಪೂಜೆ ಮಾಡ್ತೀನಿ. ಆಮೇಲೆ ಶಿವಪಾರ್ವತಿ ಮುಂದೆ ನಮ್ಗೆ ಅವಶ್ಯಕವಾಗಿ ಶಿವಲಿಂಗ ನಮ್ಮ ಮನೆಯಲ್ಲಿ ಇರಬೇಕು. ಶಿವಲಿಂಗ ನಮ್ಮ ಮನೆಯಲ್ಲಿ ಇರೋದ್ರಿಂದ ನೆಮ್ಮದಿ ಶಾಂತಿ ಇರ್ತದೆ. ಅದಕ್ಕೆ ನಾನು ಇವತ್ತು ಇದ್ರ ಬಗ್ಗೆದಾಗ ನಾನು ನಿಮಗೊಂದು ಸಣ್ಣದಾಗಿ ವಿಡಿಯೋ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಎಲ್ಲಿ ಈ ಆಮೀನ ಪೂಜೆ ಮಾಡ್ತಾರೋ ಅಲ್ಲಿ ಏನಾಗ್ತದೆ, ನಮಗೆ ಸ್ಟ್ರಾಂಗ್ ಅಂದರೆ ಏನೇ ನಮ್ಮ ಜೀವನದಾಗ ಕಷ್ಟ ಬರಲಿ ಅದನ್ನು ಎದುರಿಸುವಂಥ ಶಕ್ತಿ ನಮಗೆ ಈ ಒಂದು ಆಮೆ ಕೊಡ್ತದೆ. ಆಮೇಲೆ ನಮಗೆ ಸಹನ ಶಕ್ತಿ ಕೊಡ್ತದೆ. ಏನೇ ಒಳಗೆ ನಮಗೆ ಹೊರಗಿಂದ ಈ ಒಂದು ಪರಿಸ್ಥಿತಿ ಒಳಗೆ ಏನೇ ಒಂದು ಪ್ರಾಬ್ಲಮ್ ಬರಲಿ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ, ತಾಳ್ಮೆ ಕೊಡ್ತದೆ. ಲೇಟ್ ಆದರೂ ಪರವಾಗಿಲ್ಲ, ಅದನ್ನು ಎದುರಿಸುವಂಥ ಶಕ್ತಿ ನಮಗೆ ಈ ಒಂದು ಆಮೆ ನಾವು ಪೂಜೆ ಮಾಡೋದ್ರಿಂದ ಸಿಗ್ತದೆ. ಇದು ಏನದ ಶಿವ ನಾರಾಯಣ ಇವೆರಡು ಏನದಾವಲ್ಲ, ಇದು ನಾನು ಇವೆರಡು ಸಾಲಿಗ್ರಾಮ ಅವ. ಇವೆರಡು ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮನ ತಂದು ದಿನನಿತ್ಯ ನಾನು ಪೂಜೆ ಮಾಡ್ತೀನಿ. ಇವು ಸಾಲಿಗ್ರಾಮ ಮನೆಯಲ್ಲಿರೋದ್ರಿಂದ ಆ ಶಿವಂದು ಆಮೇಲೆ ನಾರಾಯಣದು ಅನುಗ್ರಹ ನಮಗೆ ಸಿಗುತ್ತದೆ. ಅದಕ್ಕೆ ನಾವು ಇದನ್ನು ನಾನು ಪೂಜೆ ಮಾಡೋದು ಯಾಕೆ ಅಂತ ನಿಮಗೆ ಹೇಳಬೇಕಾಗಿತ್ತು ಈ ವಿಡಿಯೋ ಮೂಲಕ. ನಿಮಗೂ ಈ ಥರ ಮಾಡಬೇಕನ್ನೋಂಥ ಇಷ್ಟ ಇತ್ತು ಅಂದ್ರೆ ಈ ಥರ ಬಂದು ನಿಮ್ಗೆ ಮಾಡೋದ್ರಿಂದ ಬಹಳ ಇದರಲ್ಲಿ ಲಾಭ ಅದಂತ ನಾ ಹೇಳೋದಿಲ್ಲ. ಆ ಡಿವೈನ್ ಎನರ್ಜಿನೇ ನಮ್ಮ ಒಳಗೆ ಬಂದ ತಕ್ಷಣ ಇನ್ನು ಏನು ಬೇಕು ಅದು ಆಗ್ತದೆ ಇದು ಆಗ್ತದೆ ಅಂತ ಆಸೆ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆ ಡಿವೈನ್ ಎನರ್ಜಿ ನಮ್ಮ ಹತ್ರ ಬರಬೇಕಾದ್ರೆ ಒಂದು ಕಾರಣ ಇರ್ತದೆ. ಯಾವಾಗ ನಮ್ಮ ಜೀವನದಾಗ ಕಷ್ಟದ ಮೇಲೆ ಕಷ್ಟ ಬಂತು ಅಂತ ತಿಳ್ಕೊರಿ, ನಮ್ಮ ಭಗವಂತ ನಮ್ಮ ಹತ್ರ ಬರೋಕ್ಕೆ ಇದು ಕಾರಣ ಅದ. ಸುಖ ಬಂದಾಕ್ರ ಭಗವಂತ ನಮ್ಮ ಹತ್ರ ಬರ್ತಾನಂತ ನೀವು ಯಾವತ್ತೂ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಯಾವಾಗ ಕಷ್ಟ ಬಂದಾಕ್ರ ಕಷ್ಟ ಬರ್ಲಿಕ್ಕೆ ಶುರು ಆಯಿತು ಆವತ್ತು ತಿಳ್ಕೊರಿ ಆ ಭಗವಂತನ ಎನರ್ಜಿ, ಆ ಭಗವಂತ ನಮ್ಮವನಾಗ್ತಾ ಇದ್ದಾನೆ ಅಂತ. ನಾವು ಇಷ್ಟು ತಿಳ್ಕೊಂಡೇವಿ ಅಂದ್ರೆ ಆ ಕಷ್ಟಕ್ಕದ್ರ ಹಿಂದೆ ಒಂದು ದೊಡ್ಡದು ಒಂದು ಪ್ರಶ್ನೆಗೆ ಉತ್ತರ ಅಡಗಿರ್ತದೆ. ಇವಾಗ ನಾವು ಏನೋ ಒಂದು ಯಾರಿಗೂ ಕೆಟ್ಟದ್ದು ಮಾಡಿರಲ್ಲ, ನಾವು ನಿಷ್ಕಾಮದಿಂದ ಇರ್ತೀವಿ. ಇಷ್ಟೆಲ್ಲ ಕಷ್ಟ ಯಾಕೆ ಬಂತು ಅಂದರೆ ಈ ಭಗವಂತ ನಮ್ಮ ಹತ್ರ ಬರೋಕ್ಕೆ ಅದೊಂದು ಕಾರಣ ಆಗಿರ್ತದೆ. ಯಾಕಂದ್ರೆ ಕಷ್ಟ ಬಂದಕ್ಕೆ ನಾವು ಯಾರ ಹತ್ರ ಹೋಗ್ತೀವಿ? ನಮ್ಮ ಹೆತ್ತ ತಂದೆ ತಾಯಿನೂ ಹತ್ರನೂ ಹೋಗಲ್ಲ, ನಮ್ಮ ಗಂಡದೇವ್ರ ಹತ್ರನೂ ಹೋಗಲ್ಲ, ಯಾವ ಬಂಧು ಬಾಂಧವ್ರ ಹತ್ರ ಯಾವತ್ತಾದ್ರೂ ಕೈ ಮುಚ್ಕೊಂಡು ಪ್ರಾರ್ಥನೆ ಮಾಡಿದ್ದೀವ? ಕಣ್ಣು ಮುಚ್ಕೊಂಡು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀವ? ಪ್ರಾರ್ಥನೆ ಯಾವತ್ತು ನಾವು ಯಾರಿಗೆ ಮಾಡ್ತೀವಿ? ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಯಾವುದೇ ದೇವರಾಗಿರಲಿ, ನಮ್ಮ ಕಷ್ಟ ಬಂದಾಕರು ಎಷ್ಟು ನಾವು ಪ್ರಾರ್ಥನೆ ಮಾಡಿ ಆ ಭಗವಂತ ನಮ್ಮ ಹತ್ರ ಬರೋಕ್ಕೊಂದು ಕಾರಣ ಆಗಿರ್ತದೆ. ಆ ಭಗವಂತ ನಮಗೆ ಸತ್ಯದ ಅರಿವು ಮಾಡಿಸ್ಬೇಕಾಗಿರ್ತದೆ. ಆ
ಒಂದು ಕಾರಣ ಇಲ್ಲದೆ ನಮ್ಮ ಹತ್ರ ಯಾವುದೂ ಏನೂ ಬರೋಕ್ಕಾಗಲ್ಲ. ಅದಕ್ಕೆ ಈ ಒಂದು ಪೂಜೆ ಪುನಸ್ಕಾರ ಭಕ್ತಿ ಯಾರಿಗೆ ಅನುಗ್ರಹ ಆಗಿರ್ತದೆ ಅವರು ಭಾಳ ಲಕ್ಕಿ ಅಂತ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತಿ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.